ಇನ್ನು ಏಷ್ಯಾದಲ್ಲೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಕೋಲಾರದ ಟೊಮೆಟೊ ಮಾರುಕಟ್ಟೆ. ಪ್ರತಿನಿತ್ಯ 600 ಟನ್ನಷ್ಟು ಟೊಮೆಟೊ ವ್ಯವಹಾರ ಇಲ್ಲಿ ನಡೆಯುತ್ತೆ. ಆದರೆ ಈಗ ಇಲ್ಲಿ ಟೊಮೆಟೊ ಕೇಳೋರೇ ಇಲ್ಲ. ಕೆಜಿ ಟೊಮೆಟೊದ ಬೆಲೆ ಕೂಡ 2 ರೂಪಾಯಿಯಿಂದ 4 ರೂಪಾಯಿಗೆ ಕುಸಿದು ಬಿದ್ದಿದೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ರವಿ ನೀಡಿರತಕ್ಕಂಥ ಸಾಕ್ಷಾತ್ ವರದಿ ಇಲ್ಲಿದೆ ನೋಡಿ. ಸರ್ಕಾರ ನೋಟು ನಿಷೇಧ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಾರ್ವಜನಿಕರು ಸೇರಿದಂತೆ ರೈತರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೋಲಾರದ ಟೊಮೆಟೊ ಮಾರುಕಟ್ಟೆಗೆ ಸರಬರಾಜಾಗುವಂತಹ ಟೊಮೆಟೊ ರೈತರು ಕೂಡ ಏನು ಹೊರತಾಗಿಲ್ಲ. ನಾವೀಗ ಟೊಮೆಟೊ ಮಾರುಕಟ್ಟೆಯಲ್ಲಿ ಇದ್ದೀವಿ. ನೀವೀಗ ನೋಡ್ಬೋದು ಏನು ಸಾಕಷ್ಟು ಟೊಮೆಟೊ ಏನು ರೈತರು ಬೆಳೀತಾರೆ. ಆ ಟೊಮೆಟೊ ಇಲ್ಲಿ ಕೋಲಾರದ ಒಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶ ಆಗಿರುವಂಥದ್ದು. ಇದಕ್ಕೆ ಬೆಲೆ ಸಿಗದೆ ಏನು ಕೆಜಿ 4 ರಿಂದ 5 ರೂಪಾಯಿಯಷ್ಟು ಮಾರಾಟ ಆಗ್ತಾ ಇರೋದು. ಜೊತೆಗೆ ಏನು ಇಲ್ಲಿನ ಟೊಮೆಟೊ ಎಲ್ಲ ಕೊಂಡುಕೊಳ್ಳೋದಕ್ಕೆ ಕೂಡ ವ್ಯಾಪಾರಸ್ಥರು ಕೂಡ ಮುಂದಾಗದೇ ಇರುವಂತ ನಿಟ್ಟಿನಲ್ಲಿ ಈಗಾಗಲೇ ಬೆಲೆ ಕುಸಿತಗೊಂಡಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನು ಟೊಮೆಟೊ ಬೇರೆ ಬೇರೆ ಹೊರ ರಾಜ್ಯಗಳಿಗೂ ಸೇರಿದಂತೆ ಆಫ್ಘಾನಿಸ್ತಾನ, ಪಾಕಿಸ್ತಾನ ಹೊರ ದೇಶಗಳಿಗೂ ಇಲ್ಲಿಂದ ಟೊಮೆಟೊ ರವಾನೆ ಆಗುತ್ತೆ. ಆದರೆ ವ್ಯಾಪಾರ ವಹಿವಾಟು ಏನು ನೋಟು ನಿಷೇಧ ಚಿನ್ನದ ಸಮಸ್ಯೆಯಿಂದಾಗಿ ಈಗಾಗಲೇ ವ್ಯಾಪಾರ ವಹಿವಾಟು ಕೂಡ ಕುಸಿತ ಆಗಿದೆ. ಕೆಜಿ ಟೊಮೆಟೊ 2 ರಿಂದ 3 ರೂಪಾಯಿ 4 ರೂಪಾಯಿಗೆ ಮಾರಾಟ ಆಗ್ತಾ ಇರೋದು. ಹಾಗಾಗಿ ಏನು ಈ ಒಂದು ಚಿನ್ನದ ಸಮಸ್ಯೆ ಜೊತೆಗೆ ಏನು ನೋಟು ಸಮಸ್ಯೆ, ನೋಟ್ ಬ್ಯಾನ್ ಸಮಸ್ಯೆ ಒಂದು ರೈತರಿಗೂ ಕೂಡ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಇದು ಏನು ಕೋಲಾರದ ಒಂದು APMC ಮಾರುಕಟ್ಟೆ ಅಂದ್ರೆ ಏಷ್ಯಾದಲ್ಲೇ ಅತಿ ದೊಡ್ಡ ಮಾರುಕಟ್ಟೆ. ಅದರಲ್ಲಿ ಎರಡನೇ ಅತಿ ದೊಡ್ಡ 1000 ಟನ್ನಷ್ಟು ಟೊಮೆಟೊ ಅವಕ ಆಗುತ್ತೆ. ಆದರೆ ಈ ಒಂದು ಮಾರುಕಟ್ಟೆಯಲ್ಲಿ ಈಗ ಟೊಮೆಟೊ ಬೆಲೆ ಕುಸಿತ ಕಂಡಿರೋದು. ಜೊತೆಗೆ ರೈತರು ಕಂಗಾಲಾಗಿ ಈಗಾಗಲೇ ಏನು ಆ ನೋಟ್ ಬ್ಯಾನ್ ನಿಷೇಧ ಜೊತೆಗೆ ಅವ್ರಿಗೆ ಏನು ಬ್ಯಾಂಕ್ನಿಂದ ಹಣ ಪಡೆಯುವಂತ ಸಮಸ್ಯೆ ಎದುರಾಗಿರೋದ್ರಿಂದ ಈಗಾಗಲೇ ನೋಟು ಸಿಗದೆ ರೈತರು ಕೂಡ ಕಂಗಾಲಾಗಿದ್ದಾರೆ ಅನ್ನೋದಕ್ಕೆ ಈ ಒಂದು ಟೊಮೆಟೊ ಮಾರುಕಟ್ಟೆ ನಿದರ್ಶನ. ಜೊತೆಗೆ ಏನು ನೋಟು ಸಿಗದೆ ಈಗಾಗಲೇ ರೈತರು ಸೇರಿದಂತೆ ಗ್ರಾಹಕರು ವರ್ತಕರು ಪರದಾಡಬೇಕಾಗಿದೆ. ಹೀಗಾಗಿ ಏನು ಟೊಮೆಟೊ ಬೆಲೆ ಕೂಡ ಕುಸಿತ ಕಂಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರೆ ಅಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ IT ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ KAS ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.